the value of 0 to 4 mod x minus 1 d. ಇದು 2011ದಾಗ ಬಂದಿನ ಕ್ವಶನ್ ಆಯ್ತು ನೋಡ್ರಿ. ದ ವ್ಯಾಲ್ಯೂ ಆಫ್ ಮಾಡ್ ಎಕ್ಸ್ ಮೈನಸ್ 1 0 to 4 ಲಿಮಿಟ್ ಅದ. ಆಮೇಲೆ ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು 5/2 5 4 1 ಅಂತ ಕೇಳಿಂದದ. ಸೊ ಸೊಲ್ಯೂಷನ್ ನೋಡ್ರಿ, ಮಾಡ್ ಬಂದಾಗ ಯಾವಾಗಲೂ ಹೆಂಗೆ ಮಾಡಬೇಕು ಅಂತಂತಂದರೆ, ಮಾಡ್ದು ಬಂತು ಅಂತಂದ್ರೆ ಅಲ್ಲಿ ನೀವು ಯಾವ ರೀತಿ ತೊಗೋಬೇಕು. ಸೊ ಮಾಡ್ ಒಳಗೆ ಏನು ಎಕ್ಸ್ ವ್ಯಾಲ್ಯೂ ಇರುತ್ತಲ್ಲ ಅದು ಕನ್ಸಿಡರ್ ಮಾಡಿರಿ. ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು +1. ಇಲ್ಲಿ +1 ಇಟ್ಟು ಚೇಂಜ್ ಮಾಡಬೇಕು ಈಗ ಲಿಮಿಟ್ಸ್. ಸೊ ಲಿಮಿಟ್ಸ್ ತೊಗೊಂಬಂದ ರೀತಿ ಹ್ಯಾಂಗೆ ನೋಡಿರಿ, 0 to 1 ಅಂತ ಕನ್ಸಿಡರ್ ಮಾಡಿದಾಗ ಅಂದರೆ ಈ ವ್ಯಾಲ್ಯೂ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಮೈನಸ್ ಆಫ್ ಎಕ್ಸ್ ಮೈನಸ್ 1 ಪ್ಲಸ್ 1 to 4 ತೊಗೊಂಡ್ರೆ ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಆಗಿಬಿಡುತ್ತೆ. ಸೊ 1 to 4 ತೊಗೊಂಡಾಗ ಏನಾಗುತ್ತೆ, ಇದು ಪಾಸಿಟಿವ್ ವ್ಯಾಲ್ಯೂಸ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಈ ರೀತಿ ಎರಡು ಸಪ್ರೇಟಾಗಿ ಬರ್ಕೊಬಿಡ್ಬೇಕು. ಈಗ ಇಂಟಿಗ್ರೇಷನ್ ಮಾಡೋದು. ಮೈನಸ್ಸನ್ನು ಹೊರಗೆ ಬಂತು ಅಂದರೆ 0 to 1 ಎಕ್ಸ್ ಮೈನಸ್ 1, ಆಮೇಲೆ ಇದು 1 to 4 ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಆಗಿಬಿಡುತ್ತೆ. ಈಗ ಇಂಟಿಗ್ರೇಷನ್ ಮಾಡಿರಿ. ಇದು ಮೈನಸ್ ಆ್ಯಸ್ ಇಟ್ ಈಸ್ ಎಕ್ಸ್ದು ಇಂಟಿಗ್ರೇಷನ್ x²/2, ಆಮೇಲೆ ಒಂದು ಮೈನಸ್ ಎಕ್ಸ್ 0 to 1 ಪ್ಲಸ್ x²/2 ಮೈನಸ್ ಎಕ್ಸ್ 1 to 4 ಅಂತ ತೊಗೊಂಡ್ಬಿಡ್ರಿ. ಈಗ ಲಿಮಿಟ್ ಇದು ಮೈನಸ್ ಆ್ಯಸ್ ಇಟ್ ಈಸ್, ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಅಂದರೆ ಇದಾಗ್ತದೆ 1/2, ಇದು -1 ಪ್ಲಸ್ 0 ಅಂದ್ರೆ ಫುಲ್ 0ನೇ ಆಗಿಬಿಡುತ್ತೆ, ಅದಕ್ಕೆ ನಾನು ಬರೋದಿಲ್ಲ. ನೆಕ್ಸ್ಟ್ ಈಗ ಅಪ್ಪರ್ ಲಿಮಿಟ್ ಇಲ್ಲಿ 4² ಅಂದರೆ 16/2. ನೀವು ಆದಷ್ಟು ಕಡಿಮೆ ಸ್ಟೆಪ್ಸ್ ಮಾಡೋ ಪ್ರಾಕ್ಟೀಸ್ ಮಾಡಿರಿ. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರ ಅದೇ ರೀತಿ ಆಗಿಬಿಡ್ತಾ. ನೀವು ಶಾರ್ಟ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ -4, ನೆಕ್ಸ್ಟ್ ಇಲ್ಲಿ -1/2 -1 ಅಂತ ಆಗಿಬಿಡುತ್ತೆ ಲೋವರ್ ಲಿಮಿಟ್. ಇವಾಗ ನೋಡಿರಿ ಮೈನಸ್ ಇಲ್ಲಿ ಆನ್ಸರ್ ಏನಾಗ್ತದೆ ನೋಡಿರಿ, 2 LCM ತೆಗೆದುಬಿಡ್ರಿ. -1/2 ಇಲ್ಲೇನಾಯ್ತದೆ 8 -4, ಆಮೇಲೆ ಇಲ್ಲಿ -1/2 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಆಯಿತು. ಆಮೇಲೆ ಏನಾಗ್ತದೆ ನೋಡಿರಿ 1/2 ಪ್ಲಸ್ 8 - 4 4 ಪ್ಲಸ್ 1/2. ಸೊ ಆನ್ಸರ್ ಈಸ್ 5. ಸೊ 1/2 1 ಆಗಿಬಿಡುತ್ತೆ. ಸೊ 1 + 4 ಅಂದರೆ 5 ಆನ್ಸರ್ ಈಸ್ ಅ ಕರೆಕ್ಟ್ ಆಪ್ಷನ್ ಬಿ. 3 D 4 ಅಂತ ಅದ ನೋಡಿರಿ. ಈಗ ನಿಮಗೆ ಇಲ್ಲಿ ಇದ್ರ ಸೊಲ್ಯೂಷನ್ ನೋಡಿರಿ. ಇದು ನಿಮಗೆ ಗೊತ್ತಿರಬೇಕು, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಅಂದರೆ ನಾವು ಯಾವ ರೀತಿ ತೊಗೋತೀವೋ ಅಂದರೆ ಇದ್ರ ಮೀನಿಂಗ್ ಏನಾಗ್ತದೆ ಅಂತ. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೆ ಇಲ್ಲಿ ಇಂಟೀಜರ್ಸ್ ವ್ಯಾಲ್ಯೂ. ಇವಾಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಮ್ಮದು ವ್ಯಾಲ್ಯೂ 192, ಈಗ ಇಲ್ಲಿ 0.2 ಅಂತದ. ಈ 0.2 ವ್ಯಾಲ್ಯೂಸ್ನ ನಮ್ದು ಯಾವುದಾಗ್ತದೆ, ಇದ್ರದ್ದು ಹಿಂದೆ ಸೈಡಿನ ವ್ಯಾಲ್ಯೂ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೇವೆ. ಅಂದರೆ ಇಲ್ಲಿ ಇಂಟೀಜರ್ಸ್ ವ್ಯಾಲ್ಯೂ ಅಷ್ಟೇ, ಇದು 0.2. ಸೊ ಇದನ್ನು ನಾವು ಇಲ್ಲಿ ನಮಗೆ 0.2ಲಿಂದ 3.5 ತನ ಅಂತಂದಂಗೆ. ಅಂದರೆ ಎಕ್ಸ್ ವ್ಯಾಲ್ಯೂನು ಏನಂತ ಕನ್ಸಿಡರ್ ಮಾಡಬೇಕಾಗ್ತದೆ, 0.2ಲಿಂದ ಏನೇನಾಗಿರ್ಬೋದು, 1 ನೆಕ್ಸ್ಟ್ 2 ನೆಕ್ಸ್ಟ್ 3 ಇಲ್ಲಿ ಲಾಸ್ಟಿಗೆ 3.5 ಅಂದಂಗೆ. ಸೊ ಇದಕ್ಕೆ ಸ್ಪ್ಲಿಟ್ ಮಾಡಿ ಬರ್ಕೊಂಬ ರೀತಿ ಹೆಂಗದ ನೋಡ್ರಿ. ಸೊ ಈಗ ಆಲ್ರೆಡಿ 0.2 ಅಂತದ. 0.2ಲಿಂದ 1 ನೆಕ್ಸ್ಟ್ 1ಲಿಂದ 2 ನೆಕ್ಸ್ಟ್ 2ಲಿಂದ 3 ನೆಕ್ಸ್ಟ್ 3ಲಿಂದ 3.5 ಅಂತಂದು. ಸೊ ನೋಡಿರಿ, ನಾನು ನಿಮಗೆ ಅವಾಗೆ ಇದು ಬರ್ಕೊಂಬ ರೀತಿ ಆಯ್ತು ನಿಮ್ಗೆ ಹೇಳಿದ್ದು. 0.2ಲಿಂದ 1 ಅಂತಂದಂಗೆ. ಸೊ 0.2ಲಿಂದ 1 ಅಂತಂದಾಗ ಇಲ್ಲಿ ಇಂಟಿಗ್ರಲ್ ಯಾವಾಗಲೂ ನಾವು ಇದು ಎಕ್ಸ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೇವಲ್ಲ, ಲೋವರ್ ಲಿಮಿಟಿನ ವ್ಯಾಲ್ಯೂಸನ್ನು ನಾವು ತೊಗೋಬೇಕಾಗ್ತದೆ. ಇದ್ರದ್ದು ಇಂದ ಸೈಡಿನ ವ್ಯಾಲ್ಯೂ ಯಾವುದಾಗ್ತದೆ, 0.1ಲಿಂದ 2 ಅಂದಾಗ ಇದು 0 ಅಂತ ಕನ್ಸಿಡರ್ ಮಾಡಿರಿ ಇಂಟು ಡಿ ಎಕ್ಸ್ ಅಂತ ಆಗ್ತದೆ. ಈಗ ಇಲ್ಲಿ ನೆಕ್ಸ್ಟ್ 1 to 2 ಅಂತಂದ್ರೆ ಇದ್ರದ್ದು ಇಂದ ಸೈಡಿನ 1 to 2 ಲೋವರ್ ಲಿಮಿಟ್ ಯಾವುದಾಗ್ತದೆ ಅದು ತೊಗೊಂಡ್ಬಿಡ್ರಿ 1. ನೆಕ್ಸ್ಟ್ ಇಲ್ಲಿ 2, ಇಲ್ಲಿ ಲೋವರ್ ಲಿಮಿಟ್ 2 ಆಗ್ತದೆ, ಇಲ್ಲಿ ಲೋವರ್ ಲಿಮಿಟ್ 3 ಆಗ್ತದೆ. 3 ಇಂಟು ಡಿ ಎಕ್ಸ್ ಇಂಟು ಇಲ್ಲಿ ಡಿ ಎಕ್ಸ್ ಅಂತ ಹಾಕ್ಬಿಡೋಣ. ಇದನ್ನು ಡಿ ಎಕ್ಸ್, ಇದ್ರದ್ದು ವ್ಯಾಲ್ಯೂ ಏನಾಯಿತು 0. ಆಮೇಲೆ ಇಲ್ಲಿ 1 ಔಟ್ಸೈಡ್ ತೆಗಿರಿ. ಇಂಟಿಗ್ರೇಷನ್ ಮಾಡಿದಾಗ ಇದು ಏನಾಗುತ್ತೆ, ಎಕ್ಸ್ ಅಂತ ಬರುತ್ತೆ. 1 to 2 ಇದು 1 ಅಂತ ಆಗಿಬಿಡ್ತದೆ. ಇದು 2 ಔಟ್ಸೈಡ್ ತೆಗಿರಿ, ಇಲ್ಲೂ ಎಕ್ಸ್ ಅಂತ ಆಗುತ್ತೆ. 2 to 3 ಇಲ್ಲೂ 3 ಔಟ್ಸೈಡ್ ತೆಗಿರಿ, ಎಕ್ಸ್ 3 ಇಂಟು 3.5 ಅಂತ ಆಗ್ತದೆ. ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಅಂದ್ರೆ 2 - 1 ಆಯಿತು. ಇಲ್ಲಿ ಇದು 2 3 - 2 ಇಲ್ಲಿ 3 3.5 - 3 ಅಂತ ಆಗುತ್ತೆ. ನೆಕ್ಸ್ಟ್ 2 - 1 ಅಂದರೆ 1 ಪ್ಲಸ್ ಇಲ್ಲಿ 2 ಪ್ಲಸ್ ಇಲ್ಲಿ ಎಷ್ಟಾಯ್ತದೆ 0.5 ಅಂತ ಆಯ್ತು ರೀ.
ಸೊ ಅಂದ್ರೆ ಇಲ್ಲಿ ಇದು ಸರಿ ಇದು 0 ಆಗ್ತದಲ್ಲ, 0 ಇಂಟು 1 ಪ್ಲಸ್ 2 ಈಗ ಇಲ್ಲಿ ಎಷ್ಟಾಯ್ತು ನೋಡಿರಿ, 3 ಇಂಟು 0.5 ಅಂದ್ರೆ 1.5. ಸೊ ಆ್ಯಡ್ ಮಾಡಿರಿ ಎಷ್ಟಾಗ್ತದೆ, 2 + 1 3 ಪ್ಲಸ್ 1.5 ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ, 4.5. 4.5 is the answer. B option is correct. 4.5. ನೆಕ್ಸ್ಟ್ ಅಂತದ ನೋಡ್ರಿ, ಅದೇ ಸೇಮ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ದಾಗೆ ಅದ. ನೆಕ್ಸ್ಟ್ ಬಂತು ಇಫ್ ದ ಗ್ರೇಟೆಸ್ಟ್ ಇಂಟೀಜರ್ is the x is the greatest integer function not greater than x ಅಂತ, then x ವ್ಯಾಲ್ಯೂ ಕೇಳಿಂದ 0 to 11 x into dx equal to ಇಲ್ಲ a 55, b 45, c 66, d 35 ಅಂತಂದು. ಸೊ ಮತ್ತು ಇದು ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಅದ. ಈಗ ಆಲ್ರೆಡಿ ನಾನು ನಿಮಗೆ ಮೊದಲೇ ಹೇಳಿನ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಹೆಂಗೆ ತೊಗೋಬೇಕು ಅಂತ. ಸೊ 0ಲಿಂದ 11 ಅದ ಅಂದರೆ ಇಲ್ಲಿ ನಾವು ಎಕ್ಸ್ದು ನೋಡಿರಿ, ಎಕ್ಸ್ದು ಇಲ್ಲಿಂದ ಹಿಂದಿನ ಫಂಕ್ಷನ್ ಅದು 0ನೇ ಬರುತ್ತೆ. ನೆಕ್ಸ್ಟ್ 1 2 3 4 5 6 7 ಅಪ್ ಟು 11 ತನಕ ಬರುತ್ತೆ ನೋಡಿರಿ. ಅಂದ್ರೆ ಇದನ್ನು ಬರ್ಕೊಂಬ ರೀತಿ ನೋಡಿರಿ, ಇದನ್ನು ಹೆಂಗೆ ಬರೀತ್ರಿ, 0 to 1 ಇಲ್ಲಿ 1 ಇಂಟು ಡಿ ಎಕ್ಸ್, ಇದು 1 ಔಟ್ಸೈಡ್ ಇದಂತೂ 0ನೇ ಬರುತ್ತೆ. ಫಸ್ಟು 1 to 2 ಇದು 1 ಇಂಟು ಡಿ ಎಕ್ಸ್ ಪ್ಲಸ್ 2 to 3 ಇದು 2 ಔಟ್ಸೈಡ್ ಇಂಟು ಡಿ ಎಕ್ಸ್ ಪ್ಲಸ್ ಡ್ಯಾಶ್ ಡ್ಯಾಶ್. ಸೊ ಲಾಸ್ಟ್ ಬಂತು 10 to 11 ಅಂತ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಇದಂತೂ 0 ಆಯಿತು, 0 ಬರುತ್ತೆ, ಇದು 1 ಆಯಿತು, 2 ನೆಕ್ಸ್ಟ್ 3 ಪ್ಲಸ್ 4 ಪ್ಲಸ್ ಡ್ಯಾಶ್ 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 ಪ್ಲಸ್ 10 ಅಂತ ಆಗುತ್ತೆ ನೋಡಿರಿ. ಸೊ ಇದ್ರ ಫುಲ್ ಆ್ಯಡ್ ಮಾಡಿರಿ, ಇದರ ಆನ್ಸರ್ ಎಷ್ಟು ಆಗುತ್ತೆ, 55 ಅಂತ ಬರುತ್ತೆ. ನೀವು ಬೇಕಾದರೆ AP ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು ನೋಡಿರಿ. ಸೊ ಇದರ ಆನ್ಸರ್ ಎಷ್ಟಾಗ್ತದೆ, 55 ಅಂತ ಬರುತ್ತೆ. ನೀವು ಮಾಡಿ ತೋರಿಸ್ರಿ ಅಂತಂದರೆ ಇಲ್ಲಿ ನೋಡಿರಿ, SN is equal to n/2 2a ಪ್ಲಸ್ n-1 ಇಂಟು ಡಿ ಅಂತ ಯೂಸ್ ಮಾಡ್ಬೋದು. n ಅಂದರೆ ನಂಬರ್ ಆಫ್ ಟರ್ಮ್ಸ್ 11th ಟರ್ಮ್ ಆಗ್ತವೆ, ಬೈ 2 a ಫಸ್ಟ್ ಟರ್ಮ್ 0 ಪ್ಲಸ್ n ಅಂದರೆ 11 - 1, ಡಿ ಕಾಮನ್ ಡಿಫ್ರೆನ್ಸ್ 1 ಬರುತ್ತೆ. ಸೊ ಇದು 11/2 ಆ್ಯಸ್ ಇಟ್ ಈಸು, ಇದು 0 ಆಗುತ್ತೆ. 11 - 1 ಅಂದರೆ 10 ಇಂಟು 10, 2 1s 2 5s 55. If 1 divided by 3 minus 5x into 2 plus 3x is equal to a divided by 3 minus 5x plus b divided by 2 plus 3x, then a is to b is ಅಂತ ಕೇಳಿಂದದ ರೀ. ಸೊ ಇದು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಟೈಪ್ದು ರೀತಿಯಲ್ಲಿ ಮಾಡ್ಬೋದು. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿಂದದ a divided by 3 minus 5x plus b divided by 2 plus 3x ಅಂತಂದು. ಸೊ ಈಗ ಇಲ್ಲಿ LCM ತೆಗ್ಬಿಡ್ರಿ, LCM ಏನಾಗಿರ್ತದೆ, 3 ಇದು ಕ್ರಾಸ್ ಮಲ್ಟಿಪ್ಲೈ ರೀತಿಯಲ್ಲಿ ತಗೋರಿ, 3 minus 5x ಇಂಟು 2 plus 3x ಕ್ರಾಸ್ ಮಲ್ಟಿಪ್ಲೈ a ಇಂಟು 2 plus 3x ಪ್ಲಸ್ b ಇಂಟು 3 minus 5x ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಈ ಕಡೆ ಈಕ್ವಲ್ ಟು ಸೈಡ್ನು ಏನಾಗಿದೆ, 1 divided by 3 minus 5x ಇಂಟು 2 plus 3x ಇವೆರಡು ಕ್ಯಾನ್ಸಲ್ ಆಗಿಬಿಟ್ಟು ಈಗ ಉಳಿತೇನೋ ರೀ, a ಇಂಟು 2 plus 3x ಪ್ಲಸ್ ಬಿ ಇಂಟು 3 minus 5x is equal to 1 ಆಗಿಬಿಡ್ತು. ಇವಾಗ ಫಸ್ಟು ಇಕ್ವೇಟಿಂಗ್ ದ ಕೋಯಿಫಿಸೆಂಟ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಇಂದು ಕೋಯಿಫಿಸೆಂಟ್ ಇಕ್ವೇಟ್ ಮಾಡಿರಿ. ಅಂದರೆ ಇದು 2a ಆಯಿತು, ಇದು 3b ಆಯ್ತದ, ಈಕ್ವಲ್ ಟು ಇಲ್ಲಿ 1 ಆಯಿತು. ನೆಕ್ಸ್ಟ್ ಇಕ್ವೇಷನ್ ನಂಬರ್ 1 ಅಂತ, ಇಕ್ವೇಟಿಂಗ್ ದಿ ಕೋಯಿಫಿಸೆಂಟ್ ಆಫ್ ಎಕ್ಸ್ ಟರ್ಮಿನ್ ಕೋಯಿಫಿಸೆಂಟ್ ಇಕ್ವೇಟ್ ಮಾಡಿರಿ. ಅಂದರೆ ಇದು a ಇಂಟು 3x ಅಂದರೆ 3a ಆಯ್ತದ, ಇಲ್ಲಿ ಪ್ಲಸ್ ಇಂಟು ಮೈನಸ್ 5b ಆಯಿತು. ಇಲ್ಲಿ ಈ ಸೈಡ್ ಎಕ್ಸ್ ಕೋಯಿಫಿಸೆಂಟ್ ಇಲ್ಲ, ಸೊ ಈಕ್ವಲ್ ಟು 0. ಸೊ ಇಕ್ವೇಷನ್ ನಂಬರ್ 2, ಸಾಲ್ವ್ ಇಕ್ವೇಷನ್ 192 ಇಕ್ವೇಷನ್ 192 ಅನ್ನು ಸಾಲ್ವ್ ಮಾಡಿರಿ. ಅಂದಾಗ ಏನಾಯ್ತು, ಇದು 2a ಪ್ಲಸ್ 3b
ಈಕ್ವಲ್ ಟು 1, ನೆಕ್ಸ್ಟ್ 3a ಮೈನಸ್ 5b ಇಸ್ ಈಕ್ವಲ್ ಟು 0. ಇದಕ್ಕೆ ಈಕ್ವೇಷನ್ ನಂಬರ್ 3. ಇದಕ್ಕೆ a 3ಲಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೆ 2ಲಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ 6a ಪ್ಲಸ್ 9b ಇಸ್ ಈಕ್ವಲ್ ಟು 3, 6a ಮೈನಸ್ 10b ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಆಮೇಲೆ ನೋಡಿರಿ ನೆಕ್ಸ್ಟ್ ಇವಾಗ ಕಟ್ ಮಾಡಿರಿ, ಮೈನಸ್ ಇದು ಪ್ಲಸ್ ಇದು ಮೈನಸ್, ಸೊ ಕ್ಯಾನ್ಸಲ್ ಆಯಿತು. ಇದಿಲ್ಲಿ 19b ಬಂತು ಇಸ್ ಈಕ್ವಲ್ ಟು 3. ಸೊ b ಈಕ್ವಲ್ ಟು 3/19 ಆಯಿತು. ಈ b 3/19 ಆಯಿತು. ನೆಕ್ಸ್ಟ್ a ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ ನೀವು. ಸೊ a ವ್ಯಾಲ್ಯೂ, ಈ b ವ್ಯಾಲ್ಯೂವನ್ನು ಇಕ್ವೇಷನ್ 1 ಒಳಗೆ ಅಥವಾ ಇಕ್ವೇಷನ್ 2 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. ಅವಾಗ ಏನಾಗುತ್ತೆ 3a ಮೈನಸ್ 5b ಈಕ್ವಲ್ ಟು 0. ಸೊ 3a ಆ್ಯಸ್ ಇಟ್ ಈಸ್ ಮೈನಸ್ಸು b 3/19 ಅಂತ ಆಯಿತು ಇಸ್ ಈಕ್ವಲ್ ಟು 0. ಮೈನಸನ್ನು ಆ ಸೈಡ್ ಒಯ್ದ್ರಿ ಅಂದ್ರೆ 3a ಈಕ್ವಲ್ ಟು 5 ಇಂಟು 3/19. ಸೊ 3 ಕ್ಯಾನ್ಸಲ್, a ವ್ಯಾಲ್ಯೂ ಏನಾಗುತ್ತೆ 5/19 ಅಂತ ಆಗುತ್ತೆ. ಸೊ a ಇಸ್ ಟು b ಕೇಳಿಂದದ 19 ಕ್ಯಾನ್ಸಲ್ ಆಗಿ a ಇಸ್ ಟು b ಏನೋ ವ್ಯಾಲ್ಯೂ ಬರುತ್ತೆ ಅಂದರೆ 5:3 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಕ್ವಶನ್ ನಂಬರ್ 2014 ಒಳಗೆ ಬಂದಿನ್ರಿ. ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ -π/4 ಟು π/4 secant ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಡಿ ಥೀಟಾ. ಆಪ್ಷನ್ಸ್ ಏನೈತೆ ನೋಡ್ರಿ, 0, π/4, π/2 ಅಂತಂದು. ಸೊ ಇದು ಪ್ರಾಪರ್ಟಿಲಿಂದ ಯೂಸ್ ಮಾಡಿಬಿಡ್ರಿ. ಪ್ರಾಪರ್ಟಿ ಅನ್ನೋದು -a to a f(x) ಇಂಟು dx. ಆಡ್ ನಂಬರ್ ಈವನ್ ನಂಬರ್ ಅಂತ ಆಗುತ್ತೆ. ಸೊ ಇದು ಆಡ್ ಫಂಕ್ಷನ್ಸ್ ಆಗುತ್ತೆ. ಸೊ ವ್ಯಾಲ್ಯೂ ಏನಾಗಿರುತ್ತೆ ಪೂರ್ತಿ 0 ಅಂತ ಬರುತ್ತೆ. ಅದು ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕುಂತ್ರಿ ಅಂದರೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಡೈರೆಕ್ಟ್ಲಿ ಇದರ ಆನ್ಸರ್ ಏನಂತ ಹಾಕೋಬೋದು, 0 ಅಂತ ಕನ್ಸಿಡರ್ ಮಾಡ್ಬೋದು ನೋಡ್ರಿ. ಇಂಟಿಗ್ರೇಷನ್ ಆಫ್ sin x by 3 + 4 cos square x ಇಂಟು dx ಈಕ್ವಲ್ ಟು ಅಂತ ಕೇಳಿಂದದ. ಇದು 2024 ಒಳಗೆ ರೀಸೆಂಟ್ಲಿ ಈ ಕೇಳಿಂದದ ನೋಡ್ರಿ. ಸೊ ಫಸ್ಟ್ ಆಪ್ಷನ್ ಏನಾಗ್ತದೆ, -1/2√3 tan inverse 2 cos x by √3 + c ಅಂತ. ಆಮೇಲೆ ಬಿ ಅದೇನಾಗ್ತದೆ ನೋಡ್ರಿ, 1/√3 tan inverse cos x by 3 ಅಂತಂದು ಪ್ಲಸ್ ಸಿ ಇದು 1/2√3 tan inverse cos x by 3 ಪ್ಲಸ್ ಸಿ. ಆ್ಯಂಡ್ ಡಿ ಆಪ್ಷನ್ ಏನಾದ -1/√3 tan inverse 2 cos x by 3 ಪ್ಲಸ್ ಸಿ ಅಂತ ಆಗಿಬಿಟ್ಟು. ಸೊ ಈಗ ಇದ್ರ ಸೊಲ್ಯೂಷನ್ಸ್ ನೋಡ್ರಿ ಹ್ಯಾಂಗೆ ಮಾಡ್ಬೇಕಂತ ಸೊಲ್ಯೂಷನ್. ಸೊ ಕ್ವಶನ್ ಏನೈತಿ, ಅಂಡ್ ಇಂಟಿಗ್ರೇಷನ್ ಆಫ್ sin x by 3 + 4 cos square x ಇಂಟು dx ಅಂತಂದು. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಪುಟ್ಟು ಏನು ಮಾಡ್ತೀರಿ ನೀವು, ಓನ್ಲಿ cos x ಅನ್ನು ತೊಗೊಳ್ರಿ. cos x ಇಸ್ ಈಕ್ವಲ್ ಟು ಟಿ. ಕಾಸ್ದ ಡೆರಿವೇಟಿವ್ ಏನಾಗ್ತದೆ, -sin x ಇಂಟು dx ಇಸ್ ಈಕ್ವಲ್ ಟು dt. ಸೊ sin x ಇಂಟು dx ಇಸ್ ಈಕ್ವಲ್ ಟು -dt ಅಂತ ಆಗ್ತದೆ. ಸೊ ಇದನ್ನು ಹ್ಯಾಂಗೆ ಬರ್ಕೋತ್ರಿ, ಇಂಟಿಗ್ರೇಷನ್ ಆಫ್ sin x ಇಂಟು dx ವ್ಯಾಲ್ಯೂ ಏನ್ರಿ -dt. ಸೊ ಡಿವೈಡೆಡ್ ಬೈ ಇದನ್ನು 3 ಅದಲ್ಲ, ಇದಕ್ಕೆ a ಸ್ಕ್ವೇರ್ ಫಾರ್ಮ್ದಾಗ ಬರ್ಕೋಬೇಕಂದ್ರೆ 3√² ಅಂತಂದು. ಸೊ ಪ್ಲಸ್ ಇದನ್ನು 4ಅನ್ನು ಆ್ಯಸ್ ಇಟ್ ಈಸ್ ಹಾಕ್ಬಿಡ್ರಿ. ಕಾಸ್ ಸ್ಕ್ವೇರ್ ಅಂದರೆ ಕಾಸ್ ಅಂದರೆ ಟಿದು ಸ್ಕ್ವೇರ್, t² ಅಂತಾಗಿದೆ. ಮೈನಸ್ ಸೈನನ್ನು ಔಟ್ಸೈಡ್ ತೆಗೆದ್ಬಿಡ್ರಿ. ಮೈನಸ್ ಸೈನ್ ಔಟ್ಸೈಡ್ ಬಂತು ಅಂದರೆ ಇಂಟಿಗ್ರೇಷನ್ ಆಫ್ dt ಬೈ √3² 2t² ಅಂತ ಆಗಿಬಿಡ್ತದೆ. ಗೊತ್ತಾಯ್ತಲ್ಲ. ಈಗ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಎದರದೈತೆ ಅಂತ, 1/x² ಪ್ಲಸ್ a². ಯಾವುದಾಗ್ತದೆ, 1/a, a ವ್ಯಾಲ್ಯೂ √3. ಸೊ 1/a √3 tan inverse ಆಫ್ x by a. x ವ್ಯಾಲ್ಯೂ ಏನದ ರೀ 2t. a ವ್ಯಾಲ್ಯೂ ಎಷ್ಟದ √3. ಇವಾಗ ನೋಡ್ರಿ, ಇಲ್ಲಿ x ಜೊತೆ ಮಲ್ಟಿಪ್ಲೈ 2 ಅದ ರೀ. ಸೊ ಅದನ್ನು ನಾವು ಇಂಟಿಗ್ರೇಷನ್ದಾಗ ಡಿವೈಡೆಡ್ ಬೈ 2 ಅಂತ ಕನ್ಸಿಡರ್ ಮಾಡೋದು. ಇವಾಗ ಇದೇನಾಗ್ತದೆ, ಇದು 2 ಇದಕ್ಕೆ ಇಂಟು ಮಾಡಿಬಿಡ್ರಿ. 1/-1/√3 2√3 tan inverse ಇದು 2 ಆ್ಯಸ್ ಇಟ್ ಈಸ್ t ಅಂದರೆ cos x by √3 ಪ್ಲಸ್ c ಇಸ್ ಆನ್ಸರ್. ಯಾವ್ದು ಆನ್ಸರ್ ನೋಡ್ರಿ, ಇದು ಆನ್ಸರು ಫಸ್ಟ್ ಒನ್, -1/√3 tan inverse 2 cos x √3 plus c is the answer. First question is completed. 7th ಕ್ವಶನ್ದಾಗ ಏನೈತಿ ಅಂದ್ರೆ, ಇಲ್ಲಿ ಕ್ವಶನ್ ನಂಬರ್ 7, ಇಂಟಿಗ್ರೇಷನ್ ಆಫ್ -π to π 1 - x² sin x ಇಂಟು cos square x ಇಂಟು dx. ಇದನ್ನು 2024 ಒಳಗೆ ಕೇಳಿನ ಕ್ವಶನ್ ಅದ. ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕು ನೋಡ್ರಿ. ಸೊ ಆಪ್ಷನ್ ಬಂದುಬಿಟ್ಟು π - π² by 3, ಸೆಕೆಂಡ್ 2π - π³ ಆ್ಯಂಡ್ ಥರ್ಡ್ ಒನ್ π - π² by
2 ಆ್ಯಂಡ್ ಡಿ ಇಸ್ ಅ 0 ಅಂತ ಕೊಟ್ಬಿಟ್ಟಾರೆ ನೋಡ್ರಿ. ಸೊ ಇದು ಸಿಂಪಲ್. ಇದಕ್ಕೇನು ಸಾಲ್ವ್ ಮಾಡೋದೇನು ಬೇಕಾಗಲ್ಲ ರೀ. ಇದು ನಿಮಗೆ ನೆನಪಿರಲೇಬೇಕು. -a to a ದ ಫಂಕ್ಷನ್ ಆಡ್ ಫಂಕ್ಷನ್ ಆಗಿತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಡೈರೆಕ್ಟ್ಲಿ 0 ಅಂತ ಬರ್ದ್ಬಿಡ್ರಿ. ಈವನ್ ಫಂಕ್ಷನ್ ಇದ್ದಾಗ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಈಗ ಇದು ಕೊಟ್ಟಿನಂಥ ಫಂಕ್ಷನ್ ಯಾವ ಫಂಕ್ಷನ್ ಅದ, ಆಡ್ ಫಂಕ್ಷನ್ದಾಗ ಎಲ್ಲದ್ರ ಪವರ್ ಆಡ್ ಅದ, ಇದ್ರ ಪವರ್ ಆಡ್ ಅದ, ಇದು 1 ಅದ, ಇದ್ರದ್ದು ಆಡ್ ಆಗ್ತದೆ, ಇಲ್ಲೆಲ್ಲ ಆಡ್ ಫಂಕ್ಷನ್ದಾಗ ಬರ್ತದೆ. ಸೊ ಇದ್ರ ವ್ಯಾಲ್ಯೂ ಏನಾಗ್ಬಿಡ್ತದೆ, 0 ಅಂತ ಆಗ್ಬಿಡ್ತದೆ. ಎಕ್ಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ secant x into cosec x into dx. ಈಗ ಫಸ್ಟ್ ಆಪ್ಷನ್ ಏನದ ರೀ, 5/2, ಸೆಕೆಂಡ್ ಆಪ್ಷನ್ 5/4, ಥರ್ಡ್ 5/2 ಆ್ಯಂಡ್ ಫೋರ್ತ್ ಒಂದು 5/4 ಅಂತ ಆಯ್ತು ನೋಡ್ರಿ. ನೆಕ್ಸ್ಟ್ ಸೊಲ್ಯೂಷನ್ಸ್ ನೋಡ್ರಿ. ಈಗ ಇದ್ರದ್ದು ಸೊಲ್ಯೂಷನ್ ಏನದ, ಇಂಟಿಗ್ರೇಷನ್ ಎಕ್ಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಕೊಸೆಕ್ ಎಕ್ಸ್ ಅಂತ ಇದೆ. ಸೊ ನೋಡಿರಿ, ಈಗ ಎಕ್ಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಇಂಟು ಕೊಸೆಕ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದು ಎಕ್ಸ್ ಆ್ಯಸ್ ಇಟ್ ಈಸ್, ಟ್ಯಾನ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರೋಲ್ಲ, ಟ್ಯಾನ್ ಎಕ್ಸನ್ನು ಬರ್ಕೋತ್ರಿ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಆಮೇಲೆ ಸೀಕೆಂಟ್ ಎಕ್ಸನ್ನು 1/secant x ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಆಯ್ತದ, 1/ ಕೊಸೆಕ್ ಎಕ್ಸ್ ಏನಾಯ್ತದೆ ರೀ, ಸೈನ್ ಎಕ್ಸ್ ಅಂತ ಆಯ್ತದೆ. ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಈಗ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಆಯ್ತದೆ ರೀ ಇಂಟು ಡಿ ಎಕ್ಸ್. ಈಗ ನೋಡ್ರಿ ನೆಕ್ಸ್ಟ್ ಎಕ್ಸ್ ಆ್ಯಸ್ ಇಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗ್ತದೆ, 1 - ಕಾಸ್ 2x/2 ಇಂಟು ಡಿ ಎಕ್ಸ್ ಅಂತ ಆಗ್ತದೆ. ಇಲ್ಲಿ ನೋಡ್ರಿ, ಇದು 1/2 ಅದಲ್ಲ, ಇದು ಇಂಟಿಗ್ರೇಷನ್ಲಿಂದ ಔಟ್ಸೈಡ್ ತೆಗೀರಿ. ಇದು ಎಕ್ಸ್ ಇಂಟು ಮಾಡಿರಿ, ಇದು ಎಕ್ಸ್ ಮೈನಸ್ ಎಕ್ಸ್ ಕಾಸ್ 2x ಇಂಟು ಡಿ ಎಕ್ಸ್. ಈಗ ಲಿಮಿಟ್ಸ್ ಏನು ಕೊಟ್ಟಿಂದ ನೋಡ್ರಿ, 0 to π ಅಂತದ, 0 to π ಅಂತ. ಇವಾಗ ಇಂಟಿಗ್ರೇಷನ್ ಮಾಡಿಬಿಟ್ರೆ ಇದು ಎಕ್ಸ್ದು ಇಂಟಿಗ್ರೇಷನ್, ಇದು 1/2, ಎಕ್ಸ್ದು ಇಂಟಿಗ್ರೇಷನ್ ಏನಾಗ್ತದೆ, x² 2 ಅಂತ ಆಯ್ತದೆ. ಇಲ್ಲಿ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲೇನು ಮಾಡೋದಿರ್ತದೆ, ಅದ್ರ ನಾನು ಬೇರೆ ಮೆಥಡ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದು ಡೆರಿವೇಟಿವ್, ಇದು ಇಂಟಿಗ್ರಲ್ ಅಂತಂದು. ಈಗ ನಿಮಗೆ ಗೊತ್ತದ ಐಲೇಟ್ ರೂಲ್ದಾಗ ಫಸ್ಟ್ ಅಲ್ಜಿಬ್ರಾ ಫಸ್ಟ್ ಬರುತ್ತೆ, ಆಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಫಸ್ಟ್ ಫಂಕ್ಷನಿಗೆ ಯಾವಾಗಲೂ ಡೆರಿವೇಟಿವ್ ಅಂತ ತೊಗೋಬೇಕು. ಅಂದರೆ ಇಲ್ಲಿ ಫಸ್ಟ್ ಫಂಕ್ಷನ್ ಎಕ್ಸ್ ಆಯ್ತದೆ ಡೆರಿವೇಟಿವ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರಲ್ದಾಗ ಹಾಕ್ಕೊಂಡು ಬಿಡಬೇಕು. ಈಗ ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಏನಾಗ್ತದೆ ರೀ, ಇದು ಎಕ್ಸ್ದ ಡೆರಿವೇಟಿವ್ 1, ಇದ್ರದ್ದು ಇಂಟಿಗ್ರೇಷನ್ ರೀ ಸೈನ್ ಎಕ್ಸ್ 2x/2 ಅಂತ ಆಗ್ತದೆ. ನೆಕ್ಸ್ಟ್ ಒಂದು ಡೆರಿವೇಟಿವ್ 0, ಇದ್ರದ್ದು ಇಂಟಿಗ್ರೇಷನ್ ಆಗೇನು ಸೈನ್ ಎಕ್ಸ್ದು ಮೈನಸ್ ಕಾಸ್ 2x ಇಲ್ಲೊಂದು 2 ಅದ, ಇದೊಂದು 2 2 2 4. ಈಗ ಇದು ಪ್ಲಸ್ ಆಗ್ತದೆ ಸೈನ್, ಇದು ಮೈನಸ್. ಈಗ ಇಂಟು ಇದ್ರ ಜೊತೆ ಮಾಡಿರಿ, ಇದ್ರದ್ದು ಇಂಟು ಇದ್ರ ಜೊತೆ ಮಾಡಿರಿ. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿರಿ, ಎಕ್ಸ್ ಇಂಟು ಸೈನ್ 2x/2, ಎಕ್ಸ್ ಇಂಟು ಸೈನ್ 2x/2, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ 2x/4 ಅಂತಂದು. ಲಿಮಿಟ್ಸ್ 0 to π ಅಂತ ಆಗ್ತದೆ. ಈಗ ಇಲ್ಲಿ ನೋಡಿರಿ, ಇದು 1/2, ಈಗ ಲಿಮಿಟ್ಸ್ ಏನದ ಇಲ್ಲಿ 0 to π. ಸೊ ಲಿಮಿಟ್ಸ್ 1/2 1/2 1/4 ಆಗ್ತದೆ. ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ π² 4 ಅಂತ ಆಯ್ತದೆ. 0 to 0ನೇ ಆಗಿಬಿಡ್ತದೆ. ಮೈನಸ್ ಇಲ್ಲಿ ಲಿಮಿಟ್ಸ್ ಇವೆರಡು ಅಪ್ಲೈ ಮಾಡಿದ್ರೆ ಅಂದರೆ ಇದ್ರದ್ದು ಹೋಲ್ ವ್ಯಾಲ್ಯೂ ಏನಾಗ್ತದೆ. ಸೊ ಫಸ್ಟ್ ಆಪ್ಷನ್ 12, ಆಮೇಲೆ ಸೆಕೆಂಡ್ 5/6, ಸಿ 21, ಡಿ 10 ಅಂತ ಕೇಳಿಂದದ ನೋಡ್ರಿ. ಸೊ ಇದ್ರ ಸೊಲ್ಯೂಷನ್ ಹೆಂಗೆ ಮಾಡಬೇಕು ಅಂತ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನಮ್ದು ಇಲ್ಲಿ ಏನಂದ್ರೆ x-3 = 0 ಅಂತ ಕನ್ಸಿಡರ್ ಮಾಡಿರಿ. x-3 = 0 ಅಂತ ಆದ್ಮೇಲೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ಬಿಡ್ತದೆ ರೀ, x = 3 ಅಂತ ಆಯಿತು. ಸೊ x = 3 ವ್ಯಾಲ್ಯೂವನ್ನು ಇದ್ರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡೋಣ್ರಿ. ಸೊ x = 3ಲಿಂದ x is 3ಲಿಂದ ಸ್ವಲ್ಪ ಲೆಸ್ ದೆನ್ ತೊಗೊಂಡು ಆಮೇಲೆ ಗ್ರೇಟರ್ ದೆನ್ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ಇಲ್ಲಿ ಏನಾಗ್ತದೆ ನೋಡಿರಿ. ಫಸ್ಟ್ ಅಂತ ಅಂದರೆ ಈಗ ಲಿಮಿಟ್ಸ್ ನಾವು ಯಾವ ಟೈಪ್ ತೊಗೋಬೇಕು ಅಂದರೆ 1 to 3, ಅಂದರೆ
ಈಗ ನಾವು ಎಕ್ಸ್ ವ್ಯಾಲ್ಯೂನ ಹ್ಯಾಂಗೆ ಕನ್ಸಿಡರ್ ಮಾಡಿದ್ರೆ 1 to 3 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ಇಲ್ಲಿ ವ್ಯಾಲ್ಯೂ ಫಂಕ್ಷನ್ ಎಫ್ ಆಫ್ ಎಕ್ಸ್ದು ಏನಾಗಿರ್ತದೆ ಏನೇನು ಬರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಇಟ್ಕೋರಿ. 2 - 3 ಅಂದರೆ -1 ಅಂದರೆ ಇದು ಫಂಕ್ಷನ್ ಎದ್ರೊಳಗೆ ಬರ್ಲತ್ತದ್ರಿ ನೆಗೆಟಿವ್ ಫಂಕ್ಷನ್ಸ್ದಾಗ ಹೊಂಟದ. ಸೊ -x - 3 ಅಂತಂದು. ಸೊ ನೆಕ್ಸ್ಟ್ ಇಲ್ಲೂ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಇಟ್ಕೋರಿ. ಅವಾಗ ಇದು ಏನಾಗ್ತದೆ ಪ್ಲಸ್ ಒಳಗೆ ಹೊಂಟೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ x - 2 ಅಂದಾಗ್ಲೂ ಇದನ್ನು ಏನಾಗಿರ್ತದೆ ನೆಗೆಟಿವ್ ಫಂಕ್ಷನ್ಸ್ದಾಗೆ ಬರ್ಲತ್ತದ ನೋಡ್ರಿ. ಸೊ ಈಗ ಏನಾಯ್ತದೆ ಇದು -1 - x ಗೊತ್ತಾಯ್ತಲ್ಲ. ಸೊ ಈಗ ನೀವು 1 to 3ದಾಗ ನೀವು ಯಾನೇ ನಂಬರ್ ಹಾಕ್ಕೊಳ್ರಿ ಈ ಫಂಕ್ಷನ್ ಏನಾಗಿರ್ತದೆ ನೆಗೆಟಿವ್ನೂ ಆಗ್ತದೆ, ಇದನ್ನು ಫಂಕ್ಷನ್ ಏನಾಗಿರ್ತದೆ ನೆಗೆಟಿವ್ನೇ ಆಗಿಬರ್ತದೆ. ಸೊ ನೆಕ್ಸ್ಟ್ ಇಂಟು dx ಆಯ್ತು. ಸೊ ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಲಿಮಿಟ್ ಏನಾಗ್ತದೆ 3 to 5 ಅಂತ ತಗೋರಿ. ಅಂದರೆ ಗ್ರೇಟರ್ ದೆನ್ 3ಲಿಂದ ಗ್ರೇಟರ್ ವ್ಯಾಲ್ಯೂಸ್ ತೊಗೊಂಡು ಈ ಫಂಕ್ಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ. ಫಾರ್ ಎಕ್ಸಾಂಪಲ್ 4 ತೊಗೊಂಡ್ರಿ. 4 - 3 ಏನಾಗಿರ್ತದೆ ರೀ 1 ಆಯ್ತು. ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತೈತೆ ಅವಾಗ. ಈಗ ಇದು ಏನಾಯ್ತದೆ x - 3 ಅಂತ ಆಗಿಬಿಡ್ತದೆ ರೀ. x - 3 ಇಂಟು ಈಗ ನೆಕ್ಸ್ಟ್ ಈ ಫಂಕ್ಷನ್ ಒಳಗೆ ನೋಡಿರಿ. ಇವಾಗ ಇಲ್ಲಿ 1 - 4 ತೊಗೊಂಡ್ರಿ -3 ಆಗ್ಲತ್ತದ. ಸೊ ಅಂದರೆ ಇದನ್ನು ನೆಗೆಟಿವ್ದಾಗ ಬರ್ಲತ್ತದ 1 - x ಇಂಟು dx ಅಂತಂದು. ಈಗ ಸಿಂಪ್ಲಿಫಿಕೇಷನ್ ನೋಡಿರಿ. ಇಂಟಿಗ್ರೇಷನ್ 1 to 3 ಈಗ ಇದು ಮೈನಸ್ಲಿಂದ ಇಂಟು ಮಾಡಿರಿ -x - -+3 -1 - +x ಇಂಟು dx. ಈಗ ಸೆಕೆಂಡ್ ಪೋರ್ಷನ್ ಒಳಗೆ ಇಂಟಿಗ್ರೇಷನ್ 3 to 5 x - 3 ಆಮೇಲೆ ಇದು ಮೈನಸ್ಲಿಂದ ಇಂಟು ಮಾಡಿರಿ -1 - +x ಇಂಟು dx ಅಂತ ಆಗಿಬಿಡ್ತದೆ. ಕ್ಯಾನ್ಸಲ್ ಮಾಡಿಬಿಡ್ರಿ. ಈಗ ಇದು +x - x ಇಂಟಿಗ್ರೇಷನ್ 1 to 3 ಏನಾಯ್ತು 1 to 3 ಈಗ ನೋಡ್ರಿ. ಈಗ 3 - 1 ಏನಾಯಿತು 2 ಇಂಟು dx ಪ್ಲಸ್ 3 to 5 ಇಲ್ಲಿ ನೋಡ್ರಿ. ಈಗ ಇದು +x ಇಲ್ಲಿ +x ಎಷ್ಟಾಯಿತು 2x - 4 ಇಂಟು dx ಅಂತಂದು. ಈಗ ಇಂಟಿಗ್ರೇಷನ್ ಮಾಡೋಣ್ರಿ. 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಔಟ್ ಸೈಡ್ ತೆಗೆದ್ರಿ ಅಂದರೆ ಏನಾಯ್ತು ಇದು 2x 3 ಲಿಮಿಟ್ಸ್ ಅಂದರೆ 1 to 3 ಪ್ಲಸ್ ಈಗ ಇದು 2xದ ಇಂಟಿಗ್ರೇಷನ್ 2x² - 4x ಲಿಮಿಟ್ 3 to 5. ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ. ಫಸ್ಟ್ ಅಪ್ಪರ್ ಲಿಮಿಟ್ ರೀ x ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 2 = 6 ಆಮೇಲೆ ಇಲ್ಲಿ ಏನಾಯ್ತು -1 ಅಂತ ಆಗಿಬಿಡ್ತು. 1 × 2 ಅಂದರೆ 2. ಇಲ್ಲಿ ನೋಡ್ರಿ ಈಗ ಇದು 2 ಕ್ಯಾನ್ಸಲ್ ಆಗ್ತದೆ. ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ 5² ಅಂದರೆ 25 ಮತ್ತು ಇಲ್ಲಿ 4 5 = 20 ಮೈನಸ್ ಲೋವರ್ ಲಿಮಿಟ್ 3² 9 -3 4 3 = 12. ಈಗ ಇದ್ರ ಸಿಂಪ್ಲಿಫಿಕೇಷನ್ ನೋಡ್ರಿ. 6 - 2 ಅಂದ್ರೆ 4. ಈಗ ಇಲ್ಲಿ ಎಷ್ಟಾಯ್ತದ್ರಿ 25ದಾಗ -20 ಮಾಡಿದ್ರೆ ಅಂದ್ರೆ 5. ಇದು ಮೈನಸ್ಲಿಂದ ಸೈನ್ ಇಂಟು ಮಾಡಿ -9 -+12. ಸೊ 5 + 9 4 9 -9 ಕ್ಯಾನ್ಸಲ್ ಆಗಿಬಿಡ್ತದೆ. ಈಗ ಆನ್ಸರ್ ಎಷ್ಟು ಬಂತು 12 ಇಸ್ ದ ಆನ್ಸರ್. ಸೊ ಆಪ್ಷನ್ ಬಂದುಬಿಟ್ಟು ಎ ಆಪ್ಷನ್ ಈಸ್ ಕರೆಕ್ಟ್. ಇಂಟಿಗ್ರೇಷನ್ ಆಫ್ sin 5x/2 ಡಿವೈಡೆಡ್ ಬೈ sin x/2 ವ್ಯಾಲ್ಯೂ ಫಸ್ಟ್ ಆಪ್ಷನ್ 2x + sin x + 2 sin 2x + c x + 2 sin x + 2 sin 2x + c x + 2 sin x + sin 2x + c 2x + sin x + sin 2x + c ಅಂತ ಅದ ನೋಡ್ರಿ. ಸೊ ಇದರ ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು ಅಂದರೆ sin 5x/2 ಡಿವೈಡೆಡ್ ಬೈ sin x/2 ಅನ್ನು ಯಾವ ರೀತಿ ಬರ್ಕೊಳತ್ತೀನಿ ಅಂದರೆ sin x/2 + 2x sin x/2 ಅಂತ. ಸೊ ಈಗ ಇಲ್ಲಿ sin x + y ಫಾರ್ಮುಲಾ ಅಪ್ಲೈ ಮಾಡಿರಿ. ಇಂಟಿಗ್ರೇಷನ್ ಹಾಕೋಣ. sin x cos y + cos x ಇಂಟು sin y ಅಂತ ಆಗಿಬಿಡ್ತದೆ ಡಿವೈಡೆಡ್ ಬೈ sin x/2 ಅನ್ನು ಆ್ಯಸ್ ಇಟ್ ಈಸ್ ಇಕ್ಕೋಣ. ನೆಕ್ಸ್ಟ್ ಈಗ ಇಲ್ಲಿ ಏನಾಗ್ಯದ ಈಗ ಸಪ್ರೇಟ್ ಮಾಡಿಬಿಡ್ರಿ. ಅಂದಾಗ ಏನೈತೆ sin x/2 ಕ್ಯಾನ್ಸಲ್ ಆಗಿ cos 2x ಆಗ್ತದೆ. ಇಲ್ಲಿ cos 2x x/2 ಆ್ಯಸ್ ಇಟ್ ಈಸ್. ಇದನ್ನು ಫಾರ್ಮುಲಾ ಅಪ್ಲೈ ಮಾಡಿರಿ. sin 2xದ ಫಾರ್ಮುಲಾ ಏನಾಯ್ತದೆ 2 sin x ಇಂಟು cos x ಅಂತ ಬರುತ್ತೆ ನೋಡ್ರಿ ಡಿವೈಡೆಡ್ ಬೈ sin x/2 ಆ್ಯಸ್ ಇಟ್ ಈಸ್ ಅಂತ ಆಗ್ತದೆ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ. ಈಗ ಇದು cos 2x ಆ್ಯಸ್ ಇಟ್ ಈಸ್ ಇಟ್ರಿ ಅಂದ್ರೆ ಈಗ ಇಲ್ಲಿ ಇಂಟಿಗ್ರೇಷನ್ ಆಫ್ 2 ಆ್ಯಸ್ ಇಟ್ ಈಸ್. ಅಗೇನ್ ಇಲ್ಲಿ sin xದ ಫಾರ್ಮುಲಾ ಹಾಫ್ ಆ್ಯಂಗಲ್ ಫಾರ್ಮುಲಾ sin x/2 sin x/2 cos x/2 ಆಮೇಲೆ ಈಗ ಇದು cos x/2 ಆ್ಯಸ್ ಇಟ್ ಈಸ್ ಇಟ್ಬಿಡ್ರಿ. ಆಮೇಲೆ ಇದು cos x ಹಂಗಿದ್ದಂಗೆ ಇಟ್ಟಿದ್ರೆ ಡಿವೈಡೆಡ್ ಬೈ sin
ಎಕ್ಸ್ ಬೈ ಟು. ಸೈನ್ ಎಕ್ಸ್ ಬೈ ಟು ಸೈನ್ ಎಕ್ಸ್ ಬೈ ಟು ಗೆಟ್ ಕ್ಯಾನ್ಸಲ್. ಈಗ ಏನಾಯ್ತಿದ್ರೆ ನೋಡಿರಿ, ಇದು ಇಂಟಿಗ್ರೇಷನ್ ಆಫ್ ಕಾಸ್ 2x ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್ ಪ್ಲಸ್ 2 2 ಝ 4 ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ಟು ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಇಂಟು ಕಾಸ್ ಎಕ್ಸ್ ಅಂತ ಆಯಿತು. ಈಗ ಇಂಟು ಡಿ ಎಕ್ಸ್. ಈಗ ನೋಡಿರಿ, ಇದು ಇಂಟಿಗ್ರೇಷನ್ ಆಫ್ ಕಾಸ್ 2x ಆ್ಯಸ್ ಇಟ್ ಈಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 4, ಇದು ಕಾಸ್ ಸ್ಕ್ವಯರ್ ಎಕ್ಸ್ ಬೈ ಟು ಅದ ನೋಡಿರಿ. ಇದನ್ನು ಯಾವ ರೀತಿ ಬರೀಕೋತೀನಿ ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಬೈ ಟು ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿಂಟು ಇದೊಂದು ಕ್ಯಾನ್ಸಲ್ ಮಾಡೋಣ, 2 2 ಝ 4 ಅಂತಂದು ಈಗ ಮಲ್ಟಿಪ್ಲೈ ಮಾಡಿಬಿಡ್ರಿ. ಇದು ಈ ಸೈಡಿಂದ ಆ್ಯಸ್ ಇಟ್ ಈಸ್ ಸಿಕ್ಕ್ರಿ ಕಾಸ್ 2x ಪ್ಲಸ್ ಮಲ್ಟಿಪ್ಲೈ ಮಾಡಿದಾಗ 2 ಇಂಟು 1 ಕಾಸ್ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಪ್ಲಸ್ 2 ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಆಗಿಬಿಡ್ತದೆ. ಈಗ ನೋಡಿರಿ, ಈಗ ಇದು ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಆಮೇಲೆ ಮಾಡೋಣ. 2 ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸು, ಇಲ್ಲಿ 2 ಔಟ್ಸೈಡ್ ತೆಗೆದ್ರೆ ಅಂದರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸು ಪ್ಲಸ್ ಇಂಟಿಗ್ರೇಷನ್ ಆಫ್ 2 ಕಾಸ್ ಸ್ಕ್ವಯರ್ ಎಕ್ಸ್ ಮತ್ತು ಫಾರ್ಮುಲಾ ಅಪ್ಲೈ ಮಾಡಿರಿ 1 ಪ್ಲಸ್ ಕಾಸ್ 2x ಅಂತ ಆಯ್ತದೆ ಇಂಟು ಡಿ ಎಕ್ಸ್. ಸೊ ಕಾಸ್ 2xದು ಇಂಟಿಗ್ರೇಷನ್ ಏನಾಯ್ತದೆ ರೀ, ಸೈನ್ 2x ಬೈ 2 ಇಲ್ಲಿ ಪ್ಲಸ್ 2 ಕಾಸ್ ಎಕ್ಸ್ದು ಇಂಟಿಗ್ರೇಷನ್ ರೀ ಸೈನ್ ಎಕ್ಸ್ ಪ್ಲಸ್ 1 ಇಂಟಿಗ್ರೇಷನ್ ಎಕ್ಸ್ ಹಾಗೇನು ಇಲ್ಲಿ ಕಾಸ್ 2x ಅಂತ ಬರ್ತದೆ. ಕಾಸ್ 2xದು ಇಂಟಿಗ್ರೇಷನ್ ಸೈನ್ 2x ಬೈ 2 ಪ್ಲಸ್ ಸಿ. ಸೊ ಈಗ ನೋಡಿರಿ, ಇದು 2 ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್, ಇಲ್ಲಿ ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್, ಇವೆರಡು ಆ್ಯಡ್ ಮಾಡಿದ್ರೆ ಅಂದರೆ ಪ್ಲಸ್ ಸೈನ್ 2x ಪ್ಲಸ್ ಸಿ. ಆನ್ಸರ್ ಈಸ್ ಯಾವ್ದು ಆನ್ಸರ್ ಕರೆಕ್ಟ್ ಅದ ನೋಡಿರಿ, 2 ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸೈನ್ 2x, 2 ಸೈನ್ ಎಕ್ಸ್ ಸೈನ್ 2x ಪ್ಲಸ್ ಎಕ್ಸ್ ಅಂದರೆ ಸಿ ಆಪ್ಷನ್ ಈಸ್ ಕರೆಕ್ಟ್.